ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಸ್ಯದರ್ವ ಮುಂದಿನ ಸಂಚಿಕೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶಾಂತಿ ರಂಗನಾಥ್ ಮಾತಾಡ್ತಾ ನಿಂತಿದ್ದಾಗಿನೇ ರೋಹಿಣಿ ರೂಮಿಂದ ಬರ್ತಾಳೆ. ಏನಮ್ಮ ರೋಹಿಣಿ, ಮನೋಜ್ ಎದ್ನ? ಇಲ್ಲ ಮತ್ತೆ ಎದ್ದಿಲ್ಲ, ಅವ್ರು ಇನ್ನು ಮಲಗಿದ್ದಾರೆ ಅಂತ ರೋಹಿಣಿ ಅಂತಾಳೆ. ಅದಕ್ಕೆ ಏನೇ ಎಬ್ಬರಿಸಬಾರ್ದೇನೆ, ಗೊತ್ತಿಲ್ವೇನೆ ನಿನ್ಗೆ ಅಷ್ಟು ಸ್ವಲ್ಪನ ಜವಾಬ್ದಾರಿ ಇಲ್ಲ ನಿನ್ಗೆ? ಅದಕ್ಕೆ ರಂಗನಾಥ್ ಅವರು ಅಂತಿದ್ದಾಗಿನೇ ಆಹಾ ಹಾ ಹಾ ಏನ್ ಮಾತಾಡ್ತೀಯೇ, ಹತ್ತಿ ಮೇಲೆ ಸುಟ್ಟು ಕೊತ್ತಿ ಮೇಲೆ ಅನ್ನೋ ಹಾಗೆ ಅವಳ ಮೇಲೆ ರೇಗಾಡ್ತಾ ಇದ್ದಾಳೆ. ಯಾವತ್ ಕಲಿತೀಯ ಬುದ್ಧಿನ ಅಂತಿದ್ದಾಗೇನೆ ಸೂರ್ಯ ಮೀನಾ ಎಲ್ಲ ನಕ್ ಬಿಡ್ತಾರೆ. ಶ್ರುತಿನೂ ಕೂಡ ರವಿನೂ ಅವರು ಕೂಡ ನಗೋಕ್ ಶುರು ಮಾಡ್ತಾರೆ. ಒಂಥರ ಪೆಚ್ಚಾದಾಗ ಆಗುತ್ತೆ. ಆ ಕಡೆ ಎಸಿ ಅವ್ರು ಬರ್ತಾರೆ. ಎಸಿ ಅವ್ರು ಬರ್ತಿದ್ದಾಗೇನೆ ತಗೊಂಡ್ ಬರ್ತಾರೆ ಹುಡುಗರುಗಳು. ಇಲ್ಲಿ ವಾಸುದೇವ್ ಅಂತ ಹೆಸರಿದೆ, ಅವ್ರು ಕಳ್ಸಿರೋದು. ರಂಗನಾಥ್ ಅನ್ನೋರು ಯಾರು? ಅಯ್ ಅವ್ರು ನಮ್ಮಪ್ಪ, ಸ್ವಲ್ಪ ಮರ್ಯಾದೆ ಇಟ್ಟು ಮಾತಾಡು ಅಂತ ಹೇಳಿ ಸೂರ್ಯ ಅಂತಾನೆ. ಯಾರು ಕಳ್ಸಿರೋದು ಅದನ್ನ? ವಾಸುದೇವ್ ಅಂತ ಇದೆ ಸರ್ ಫ್ರಮ್ ಅಡ್ರೆಸ್ ಅಲ್ಲಿ. ಹೌದಾ? ಈ ಎಸಿ ಇಲ್ಲಿಗಲ್ವಲ್ಲ, ಇಲ್ಲಿಗೆ ಬರ್ಬೇಕಾದ್ದಲ್ಲ, ತಪ್ಪಾಗಿ ಬಂದ್ಬಿಟ್ಟೈತಿ, ಇಲ್ಲೆಲ್ಲೋ ತಗೊಂಡೋಗಿ ವಾಪಸ್ ಅಂತ ವಾಪಸ್ ಕಳಿಸ್ತಾರೆ. ವಾಪಸ್ ಕಳಿಸ್ತಿದ್ದಾಗೇನೆ ಇಲ್ಲಿ ಅದೇ ಸಮಯಕ್ಕೆ ಶ್ರುತಿ ಮತ್ತೆ ರವಿ ಬರ್ತಾರೆ. ಏನ್ರಿ ಸುಮ್ನೆ ಕಳಿಸ್ಬಿಟ್ರಲ್ರಿ, ಯಾಕೆ ಹೀಗೆಲ್ಲ ಮಾತಾಡ್ಬೇಡಿ ನೀವು, ಯಾವಾಗ್ಲೂ ಹೀಗೆ ಮಾಡ್ತಿರಲ್ಲ ನೀವು, ನಮ್ಮಮ್ಮ ಪ್ರೀತಿಯಿಂದ ಕಳ್ಸ್ಕೊಟ್ಟಿದ್ರೆ. ಶಾಂತಿ ಬರ್ತಾಳೆ. ಶಾಂತಿ ಬಂದವಳು ಬೈತಾಳೆ, ಏನ್ ಕಲ್ತಿದೀಯೋ, ಮನೆಗ್ ಬಂದಿದ್ದೇನೆ ವಾಪಸ್ ಕಳ್ಸಿದೀಯಲ್ಲೋ, ಸ್ವಲ್ಪನಾದ್ರೂ ಗೊತ್ತಾಗ್ಬಾರ್ದ ನಿನಗೆ? ಅದೇ ಸಮಯಕ್ಕೆ ಮನೋಜ ಬರ್ತಾನೆ. ಮನೋಜ ಎದ್ದು ಬರ್ತಾನೆ. ಮನೋಜ್ ಬರ್ತಿದ್ದಾಗೇನೆ ಅಮ್ಮ ಎಲ್ಲ ಇವನಿಂದನೇ ಅಮ್ಮ, ನಮ್ಮ ಅಂಗಡಿ ಎಲ್ಲ ಲಾಸ್ ಮಾಡಾಕ್ತಾನೆ ಇವನು. ಅವರು ಕಳ್ಸಿರೋಂತ ಎಸಿನ ಇವನು ವಾಪಸ್ ಕಳಿಸ್ಲಾಗಿ ಮತ್ತೆ ನಮ್ಗೆ ರಿಟರ್ನ್ ಕೊಟ್ರಮ್ಮ. ಆ ದುಡ್ಡೆಲ್ಲ ನಮ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಹೊಂದಿಸ್ಬೇಕಾದ್ರೆ. ಏನಾಯ್ತು, ಏನ್ ಮಾಡ್ಕೊಂಡು ಅಮ್ಮ ರೋಹಿಣಿ ತನ್ನ ಚೈನ್, ಮಂಗಲ ಚೈನ್ ಹಾಡ್ಬಿಟ್ಟು ಅದ್ರಲ್ಲಿ ದುಡ್ಡು ತಗೊಂಡ್ ಬಂದು ಕೊಟ್ಟಿದ್ದಾಯ್ತು ಕಣಮ್ಮ ಅವ್ರಿಗೆ. ನೋಡಮ್ಮ ಎಂತ ಕೆಲಸ ಮಾಡ್ತಾನೆ, ಎಲ್ಲ ಮನೆ ಹಾಳು ಕೆಲಸ ಇವಳಿದಾಳಲ್ಲ, ಎಲ್ಲ ಇವಳು ಹೇಳ್ಕೊಟ್ಟೆ, ಎಲ್ಲ ಇವಳೇ ಮಾಡಿರೋದು. ನೋಡಿಯತ್ತೆ ಎಂತ ಕೆಲಸ ಮಾಡ್ತಾರೆ. ನಾವೇನೋ ಉದ್ಧಾರ ಆಗೋಣ ಅಂತ ಹೋದ್ರೆ ನಮ್ಮನ್ನ ಹಾಳು ಮಾಡಕ್ಕೆ ನಿಂತಿದ್ದಾರೆ. ನಾವ್ ಏನ್ ಮಾಡಿದೀವಿ ಅತ್ತೆ ಅಂತದನ್ನ. ಏನಕ್ಕಾದ್ರೂ ಇದಾರು ನಮ್ಗೆ ಇಲ್ಲೂ ತಲೆನೋವು ತಂದಿರ್ತಾರೆ ಇಬ್ರು ಸೇರ್ಕೊಂಡು. ಇವಳು ಹೇಳ್ಕೊಟ್ಟಂಗ ಅವ್ನು ಕುಣಿತಾನೆ. ಅದಕ್ಕೆ ಸೂರ್ಯ ಇದ್ದನು, ಏಯ್ ಸೊಂಪು ಪುಡಿ, ಪೌಡ್ರಮ್ಮ, ಪೆಂಗ್ಯ, ಏನ್ ಎಲ್ಲ ಸೇರ್ಕೊಂಡು ನನ್ನೇ ಬೈತಿರಲ್ಲ, ಅದಕ್ಕೆ ಯಾರೋ ಕೊಟ್ಬಿಟ್ರೆ ತಗೋಬಿಡ್ತೀರಾ? ಏನಪ್ಪ ವಾಪಸ್ ಕಳ್ಸಿದ್ ತಪ್ಪೇನಪ್ಪ ನಾನು? ಇಲ್ಲ ಬಿಡಪ್ಪ, ಆದ್ರೂ ನೀನು ಅವ್ರಿಗೆ ಒಂದ್ ಮಾತು ತಿಳಿಸ್ಬೇಕಿತ್ತು. ಅದಕ್ಕೆ ರೋಹಿಣಿ ಅಂತಾಳೆ, ಇದನ್ನೇ ಮಾಮ ನಾನು ಹೇಳಿದ್ದು, ನಮಗ್ ತಿಳಿಸ್ತಲೇ ಯಾಕೆ ವಾಪಸ್ ಕಳಿಸ್ಬೇಕಿತ್ತು, ಹೌದಲ್ವಾ? ಈಗ ಲಾಸ್ ಆಗಿದ್ ನನ್ಗೆ ತಾನೆ, ನಮ್ಮ ಅಂಗಡಿಗೆ ತಾನೇ ಲಾಸ್. 1.5 ಲಕ್ಷ ನಾವು ಎಷ್ಟು ಕಷ್ಟಪಟ್ಟು ಹೊಂದಿಸ್ತು ಗೊತ್ತಾ ಮಾವ? ತಪ್ಪಲ್ವಪ್ಪ ಸೂರ್ಯ, ನೀನ್ ಅವ್ರನ್ನ ಕೇಳ್ತಾನೆ ಕಳಿಸ್ಬೇಕು. ಅಲ್ಲಪ್ಪ, ಇನ್ನೊಬ್ರು ವಸ್ತುಗಳನ್ನ ಯಾಕೆ ತರಿಸ್ಕೋಬೇಕು, ಹೌದಲ್ವಾ? ಏನಾದ್ರೂ ಬೇಕಿದ್ರೆ ನಾನೇ ತಂದ್ಕೊಡ್ತೀನಿ. ಓಹೋ ತಂದ್ಕೊಟ್ಬಿಡ್ತಾನೆ. ಮಾಡೋದು ಕಾರ್ ಓಡ್ಸಕ್ ಕೆಲ್ಸ. ಒಂದ್ ಫ್ಯಾನ್ ತರಕ್ ಯೋಗ್ಯತೆ ಇಲ್ಲ, 1.5 ಲಕ್ಷದ ಎಸಿ ತತ್ತಾನಂತೆ ಹೇಳ್ಬಿಟ್ಟ. ನೋಡು ಸಕ್ಕರೆ ಬೈಲು, ನನಗೆ ಅಷ್ಟು ಲಕ್ಷಾನ್ಗಟ್ಲೆ ತರ ಯೋಗ್ಯತೆ ಇಲ್ಲದೆ ಇರ್ಬೋದು, ಆದ್ರೆ ನಾನು ಅಲ್ಪ ಸ್ವಲ್ಪ ಏನಾದ್ರೂ ಇದ್ರೆ ತಂದ್ಕೊಡ್ಬಲ್ಲೆ ಅಂತ ನಾನು ಹೇಳಿದ್ದು. ನನ್ನ ಯೋಗ್ಯತೆ ಎಷ್ಟಿದೆ ಅಂತದನ್ನ ತಂದ್ಕೊಡ್ತೀನಿ. ಅದಕ್ಕೆ ಶ್ರುತಿ ಇದ್ದವಳು, ಯಾಕ್ರಿ ನೀವು ಬೈದ್ ಕಳ್ಸ್ಬೇಕಿತ್ತು, ಯಾಕ್ರಿ ವಾಪಸ್ ಕಳ್ಸ್ಬೇಕಿತ್ತು? ನಮ್ಮಮ್ಮ ಎಷ್ಟು ಪ್ರೀತಿಯಿಂದ ಕಳ್ಸಿದ್ರು ಗೊತ್ತಾ ನಿಮ್ಗೆ? ಮಗಳು ಅಂತ ಕಳ್ಸಿದಾರಪ್ಪ. ಅದಕ್ಕೆ ರಂಗನಾಥ್ ಅವ್ರು ಅಂತ, ನೋಡಮ್ಮ ಶ್ರುತಿ, ನೀನು ನಿಮ್ಮನೆ ಮಾಡಿದಾಗ ನೀನ್ ಏನ್ ಬೇಕಾದ್ರೂ ತರ್ಸ್ಕೊ, ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ಇದು ಒಟ್ಟು ಕುಟುಂಬದಲ್ಲಿದ್ದಾಗ ಈಗೆಲ್ಲ ತರ್ಸ್ಕೊಳ್ಳೋದು ನಮಗೆ ಮರ್ಯಾದೆ ಕಡಿಮೆನಮ್ಮ. ಅವ್ರಿಬ್ರು ಒಳಗ್ ಕೊಟ್ಟೋಯ್ತಾರೆ. ಒಳಗ್ ಕೊಟ್ಟೋದಾಗ ಶ್ರುತಿ, ಸರಿನೇನ್ರಿ ಮಾಡಿದ್ದು ಸೂರ್ಯ ಅವರು? ನನಗೂ ತಪ್ಪನ್ನಿಸ್ತು, ಅವ್ನ್ ಮಾಡಿದ ತಪ್ಪೆ. ಆದ್ರೂ ಒಟ್ಟಾರೆ ಒಂದ್ ಕಡೆ ನೀನೊಂಚೂರು ಮಾವನ ಮನೆ ಅತ್ತೆ ಮನೆ ಅಂತ ವಹಿಸ್ಕೊಳ್ತಿಲ್ಲ, ಪರ ವಹಿಸ್ಕೊಳ್ದೆ ಅದು ಖುಷಿ ಆಗುತ್ತೆ. ಎಷ್ಟೇ ಆಗ್ಲಿ ನಿಮ್ಮ ಅತ್ತೆ ಮನೆ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ. ಇಲ್ಲಿ ರಂಗನಾಥ್ ಅವ್ರ ಜೊತೆ ಶಾಂತಿ ಹೇಳ್ತಾಳೆ, ಏನ್ರಿ ಮಾಡೋದು, ಬರೀ ಕತ್ತಲಿದ್ದಾಳೆ. ಇಲ್ಲಿ ಅವಳಿಗೆ ಮಾಂಗಲ್ಯ ಚೈನ್ ನಾವು ಮಾಡಿಸ್ತಿಲ್ಲ ಅಂತ ಅಂದ್ರೆ, ದೊಡ್ಡ ಮನೆಯವಳು, ದೊಡ್ಡ ಮನೆಯಿಂದ ಬಂದಿದ್ದಾಳೆ, ಅವ್ರ ಅಪ್ಪ ಕಳ್ಸಿರೋ ದುಡ್ಡು ಈಗೆಲ್ಲ ಆಯ್ತು, ಲಾಸ್ ಆಯ್ತು ಅಂತ ಅಂದ್ರೆ ಅವ್ರು ನೊಂದ್ಕೊಳ್ಳಲ್ಲ ಅಂದ್ರೆ ಗೊತ್ತಾದ್ರೆ ನಾವು ಅವ್ರಿಗೊಂದು ಮಾಂಗಲ್ಯ ಚೈನ್ ಮಾಡಿಸ್ಬಿಡೋಣ. ಏನೇ ಈಗಂತ ರೂಮ್ ಕಟ್ಟದ್ ಬೇಡ್ಬೇಡ, ಎಲ್ ತರದೆ ದುಡ್ಡು, ನನ್ಗೂ ಗೊತ್ತಾಗ್ತಲ್ಲ ಏನ್ ಮಾಡ್ಬೇಕು ಅಂತ ರಂಗನಾಥ್ ಅವ್ರ ಅಂತಾರೆ. ರೂಮ್ ಕಟ್ಟದಲ್ಲಿ ಇರ್ಲಿ, ಅವ್ರೇನು ಆಚೆ ಮಲಕ್ಕತರ್ಬೇಕಿದೆ. ಅವಳೇನು ಚಾಪೆ ಮೇಲೆ ಮಲಗಿದ್ ಬಂದವಳು, ಅವಳೇನು ಶ್ರೀಮಂತರ ಮನೆಯಿಂದ ಏನ್ ಬಂದಿಲ್ಲ, ಮಲಕ್ಕತಳ್ಬೇಕಿರ ಆಚೆ ಕಡೆ ಇಬ್ರುವೆ. ಮೊದ್ಲು ಇವಳಿಗೆ ಚೈನ್ ಮಾಡ್ಸೋದನ್ನ ನೋಡಿ. ಸರಿ ಒಳಗ್ ಬರ್ತಾಳೆ. ಒಳಗ್ ಬಂದ್ರೆ ಇಲ್ಲಿ ನೀನು ಹುಷಾರಿದ್ದಲೆ ಮಲಗ್ಬಿಟ್ಟಿರ್ತಾಳೆ. ಮಲಗಿದ್ರೆ ಏನೇ ಗಂಟೆ 9 ಆಗ್ತಾ ಇದೆ, ಆಗ್ಲೇ ಅವನು ಮನೋಜ ಶಾಪ್ಗೆ ಹೋಗ್ಬೇಕು, ಶೋರೂಮ್ಗೆ ಹೋಗ್ಬೇಕು, ಇನ್ನು ನೀನ್ ತಿಂಡಿನೇ ಮಾಡಿಲ್ವಲ್ಲೇ, ಯಾವಾಗ್ಲೇ ತಿಂಡಿ ತಿಂದು ಹೋಗೋದವ ಎಲ್ಲವ?
ಬಿದ್ಬಿಟ್ಟವಳೆ. ಕಳ್ಮಯಿ, ಬರೀ ಸುಳ್ಳು ಹೇಳ್ಕೊಂಡು, ಇಲ್ಲ ಅತ್ತೆ ನನ್ಗೆ ಹುಷಾರಿಲ್ಲ ಹಾಗಾಗಿ ಮಲಗಿದೀನಿ ಅಂತ ಹೇಳ್ತಾಳೆ. ಅವಳು ಎಷ್ಟು ಹೇಳಿದ್ರು ಕೂಡ ನಂಬೋದೇ ಇಲ್ಲ. ಅದಕ್ಕೆ ಹೇಳ್ತಾಳೆ, ನಿನ್ ಗಂಡಂಗೂ ನಿನ್ಗೂ ಕೊನೆಗೆ ನೀರ್ ಕುಡಿಯೋಕ್ಕೂ ಕೂಡ ಗತಿ ಇಲ್ದಲೆ ಆ ಮೂಲೆಯಲ್ಲಿ ಬಿದ್ದಿರ್ತೀರ ಇಬ್ರುವೆ ಅಂತ ಹೇಳಿದ ತಕ್ಷಣ ಚೆತ್ತ ಪಟಾರ್ ಅಂತ ನೋಡ್ತಾಳೆ. ಅತ್ತೆ ಅಂತ ಕೂಗ್ಕೊಳ್ತಾಳೆ. ಮೇಲೆ ಶಾಂತಿ ಬೆಚ್ಚಿ ಬಿದ್ದೋಯ್ತಾಳೆ, ಎಲ್ಲಿ ಹೊಡೆದ್ಬಿಡ್ತಾಳೋ ಅಂತ ಹೇಳಿ. ಸೂರ್ಯ ಬರ್ತಾನೆ. ಸೂರ್ಯ ಬಂದಾಗ ಹೇಳ್ತಾಳೆ, ನೋಡ್ರಿ ಹುಷಾರಿಲ್ಲ ಅಂದ್ರೂ ಕೂಡ ಅತ್ತೆ ನಂಬ್ತಾನೆ ಇಲ್ಲ, ನನ್ ಕೈಲಿ ಆಗ್ತಾ ಇಲ್ಲ ಇವತ್ತ, ಬಹಳ ಜ್ವರ ಬಂದಿದೆ ನನಗೆ, ಮೈಕೈ ಎಲ್ಲ ನೋವು, ಕೆಲಸ ಮಾಡಕ್ ಆಗಲ್ಲ, ಇವತ್ತು ಒಂದಿನ ಮಾಡ್ಕೊಳ್ಳಿ ಅಂತ ಅಂದ್ರೆ ನೋಡ್ರಿ ಈಗ ಅಂತ ಇದಾರೆ. ಏನ್ ಸಕ್ಕರೆ ಬೈಲು, ಒಂದ್ ಹೆಣ್ಣಾಗಿ ಈಗೆಲ್ಲ ಮಾತಾಡ್ತಾಳೆ, ನಾಚಿಕೆ ಆಗಲ್ವಾ ನಿನ್ಗೆ? ನೀನು ಒಂದ್ ಹೆಣ್ ತಾನೆ, ಏನ್ ಕೈ ಬಿದ್ದೋಗಿದ್ಯಾ ಇಬ್ರು ಸೊಸೆರ್ಗೆ? ಮಾಡ್ಸು ತಿಂಡಿನ ಅವ್ರ ಕೈಲಿ. ಏನ್ ಹೇಳು ಒಬ್ಳಿಗೆನೆ ಬಿದ್ದಿರೋದು ದರ್ದು? ಇನ್ಮೇಲೆ ಇವಳು ಯಾವ ಅಡ್ಗೆ ತಿಂಡಿನೂ ಮಾಡೋದಿಲ್ಲ, ಅದೇನ್ ಮಾಡ್ಕೊತೀರಿ ಮಾಡ್ಕೊ ಹೋಗಿ. ಹಾಗಂತಿದಾಗ ನೀವು ಶಾಂತಿಗೂ ಶಾಕ್ ಆಗುತ್ತೆ, ಇರೋ ಇಬ್ರು ಸೊಸೆರ್ಗೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗುತ್ತೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದ.